ದರ್ಶನ್ಗೆ ಕೋರ್ಟ್ ಆದೇಶ ರಿಲೀಫಾ ಅಥವಾ ಸಂಕಷ್ಟವನ್ನ ಹೆಚ್ಚು ಮಾಡುತ್ತಾ? ಟಿವಿ9ನಲ್ಲಿ ಜೈಲು ದರ್ಶನ್ದ ಎಕ್ಸ್ಕ್ಲೂಸಿವ್ ಇನ್ಸೈಟ್. ದರ್ಶನ್ಗೆ ಕೋರ್ಟ್ ಆದೇಶ ಇನ್ನಷ್ಟು ಸಂಕಷ್ಟ ತಂದೊಡ್ತಾ ಅಥವಾ ರಿಲೀಫ್ ಕೊಡ್ತಾ? ಸದ್ಯಕ್ಕೆ ದರ್ಶನ್ ಹೇಗಿದ್ದಾರೆ? ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡಿ ಅಂತ ಹೇಳ್ತಿರೋದು ಯಾಕೆ ದಾಸ? ದರ್ಶನ್ಗೆ ಕೋರ್ಟ್ ಆದೇಶ ರಿಲೀಫ್ ಕೊಟ್ಟಿದ್ಯಾ, ಸಂಕಷ್ಟನ ಅನ್ನೋದು? ಇನ್ನು ಜೈಲು ಶಿಕ್ಷೆ ಅನುಭವಿಸ್ತಿರುವಂತಹ ದರ್ಶನ್ ತೂಕದಲ್ಲಿ ಇಳಿಕೆ ಆಗಿದೆ. ಆರೋಪಿ ದರ್ಶನ್ಗೆ ಸುಮಾರು 12ರಿಂದ 13 ಕೆಜಿ ದರ್ಶನ್ ತೂಕ ಕಡಿಮೆ ಆಗಿದೆ ಅಂತ ಮಾಹಿತಿ ಇದೆ. 13 ಕೆಜಿ, ಆಲ್ಮೋಸ್ಟ್ 12ರಿಂದ 13 ಕೆಜಿ ಕಡಿಮೆ ಆಗಿರುವಂತಹ ನಟ ದರ್ಶನ್ ಸದ್ಯಕ್ಕೆ ಬಹಳ ಕಠಿಣ ಶಿಕ್ಷೆಯನ್ನು ಅನುಭವಿಸ್ತಿರುವಂತಹ ಕೊಲೆ ಆರೋಪಿ ದರ್ಶನ್. ಈ ಹಿಂದೆ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ಅವಕಾಶಗಳಿತ್ತು, ರೆಸ್ಟ್ರಿಕ್ಷನ್ಗಳು ಇಷ್ಟಿರಲಿಲ್ಲ. ಆದರೆ ಯಾವಾಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತೋ ಆಗಿಂದ ಪ್ರತಿಯೊಂದನ್ನು ಕೂಡ ಕಟ್ಟುನಿಟ್ಟಾಗಿ ಫಾಲೋ ಮಾಡಲಾಗ್ತಾ ಇದೆ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ 12ರಿಂದ 13 ಕೆಜಿ ತೂಕ ಕಡಿಮೆ ಆಗಿರುವಂಥ ದರ್ಶನ್ ಜೊತೆಗೆ ಮೂಲಭೂತವಾಗಿ ಒಂದಷ್ಟು ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ಅಂತ ಅಲ್ಲಿ ಅವರ ವಕೀಲರು ಕೋರ್ಟ್ನ ಮುಂದೆ ಅರ್ಜಿ ಸಲ್ಲಿಸಿದ್ರು. ಆದರೆ ಅದಾದ ನಂತರ ಏನಂತ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಆಗಲಿಲ್ಲ. ಸೊ ಕಠಿಣ ಶಿಕ್ಷೆಯನ್ನು ಈಗಲೂ ಕೂಡ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸನ್ನ ಕುಮಾರ್ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಮಂಡಿಸಿದರು. ಯಾವ ರೀತಿ ಒಬ್ಬ ನಾರ್ಮಲ್ ವಿಚಾರಣಾಧೀನ ಖೈದಿಯನ್ನು ಟ್ರೀಟ್ ಮಾಡಲಾಗುತ್ತೋ ಹಾಗೆ ದರ್ಶನ್ಗೂ ಕೂಡ ಮಾಡಲಾಗಿದೆ. ಏನೆಲ್ಲ ಬೇಸಿಕ್ ಆಗಿ ಬೇಕೋ ಅದನ್ನು ಕೊಟ್ಟಿದ್ದಾರೆ. ಇನ್ನು ಸೂರ್ಯನ ಬೆಳಕು ಬರಲ್ಲ ಅಥವಾ ಪಲ್ಲಂಗದ ವ್ಯವಸ್ಥೆ ಮಾಡೋದಿರಲಿ, ಇದೆಲ್ಲ ಮಾಡೋಕ್ಕಾಗಲ್ಲ. ವಿಚಾರಣಾಧೀನ ಖೈದಿಯನ್ನು ಹೇಗೆ ಟ್ರೀಟ್ ಮಾಡಲಾಗುತ್ತೋ ಹಾಗೆ ದರ್ಶನರನ್ನು ಕೂಡ ಟ್ರೀಟ್ ಮಾಡಲಾಗ್ತಾ ಇದೆ ಅಂತ. ಆದರೆ ನ್ಯಾಯಾಧೀಶರೇ ಬಂದು ಇದನ್ನು ಚೆಕ್ ಮಾಡಬೇಕು, ಪರಿಶೀಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮನವಿ ಬಂದಿತ್ತು. ಇನ್ನು ಟಿವಿ9ನಲ್ಲಿ ದರ್ಶನ್ ದಿನಚರಿ ಎಕ್ಸ್ಕ್ಲೂಸಿವ್ ಸುದ್ದಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಸೆರೆವಾಸದ ಡೀಟೇಲ್ಸ್. ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎದ್ದೇಳಲಿರುವಂತಹ ದರ್ಶನ್ ಬೆಳ್ಳಂಬೆಳಗ್ಗೆ ವಾಕಿಂಗ್ ಮಾಡಿ ದರ್ಶನ್ ಬ್ರೇಕ್ಫಾಸ್ಟ್ ಮಾಡ್ತಿರುವಂಥದ್ದು ಆಗ್ತಾ ಇದೆ. ಸೂರ್ಯ ಹುಟ್ಟೋಕ್ಕೂ ಮುಂಚೆನೆ ದರ್ಶನ್ ಎದ್ದೇಳ್ತಾ ಇರೋದು, ಬೆಳ್ಳಂಬೆಳಗ್ಗೆ ವಾಕಿಂಗ್ ಮಾಡಿ ದರ್ಶನ್ ಬ್ರೇಕ್ಫಾಸ್ಟ್. ಜೈಲಿನಲ್ಲಿ ಟಿವಿ ಇಲ್ಲದೆ ಇರೋದ್ರಿಂದ ಬುಕ್ ಓದ್ತಾ ಇರುವಂತಹ ದರ್ಶನ್. ಸದ್ಯಕ್ಕೆ ರವಿ ಬೆಳಗೆರೆ ಅವರ ಪುಸ್ತಕ ಓದ್ತಿರುವಂತಹ ನಟ ದರ್ಶನ್. ರವಿ ಬೆಳಗೆರೆ ಅವರು ಬರೆದಿರುವಂತಹ ಪುಸ್ತಕವನ್ನ ದರ್ಶನ್ ಓದ್ತಾ ಇದ್ರು. ಸಾಮಾನ್ಯವಾಗಿ ದರ್ಶನ್ ಹೊರಗಿದ್ದಾಗ ಇದ್ದಂಥ ಲೈಫ್ ಸ್ಟೈಲ್ ಹೇಗಿತ್ತು ಅಂತಂದರೆ ಲೇಟ್ ನೈಟ್ ಆಗಿ ಮಲಗುವಂಥದ್ದಿತ್ತು. ಸೊ ಅದಾದಮೇಲೆ ಬೆಳಗ್ಗೆ ಎದ್ಮೇಲೆ ಅವರೇ ಒಂದಷ್ಟು ಸಂದರ್ಶನದಲ್ಲಿ ಹೇಳಿದ ಹಾಗೆ ಒಂದು ಟೀ, ಒಂದು ದಮ್ಮು, ಅದಾದಮೇಲೆ ಒಂದಷ್ಟು ವರ್ಕೌಟ್, ಇದೆಲ್ಲದರ ಬಗ್ಗೆ ಕೂಡ ಅವ್ರು ಓಪನ್ ಆಗಿ ಹೇಳಿದರು. ನಾನು ಯಾವುದ್ರಲ್ಲೂ ಮುಲಾಜಿಡಲ್ಲ, ನನ್ನ ಲೈಫ್ ಸ್ಟೈಲ್ ಇರೋದು ಹೇಗೆ ಅದನ್ನು ನಾನು ಫಾಲೋ ಮಾಡ್ತೀನಿ. ಆದರೆ ಈಗ 6:30ಕ್ಕೆ ಸೆಲ್ ಸಿಬ್ಬಂದಿ ತಪಾಸಣೆ ಮಾಡ್ತಾರೆ, 7:30ಕ್ಕೆ ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ದರ್ಶನ್ ಜೈಲು ದಿನಚರಿ ಹೇಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ದರ್ಶನ್ ಇರೋ ಕ್ವಾರಂಟೈನ್ ಸೆಲ್ ಓಪನ್ ಬೆಳಗ್ಗೆ 11:30ಕ್ಕೆ. ಇದು ದರ್ಶನ್ ಜೈಲ್ ಡೈರಿ. ದರ್ಶನ್ ಇರುವಂಥ ಕ್ವಾರಂಟೈನ್ ಸೆಲ್ ಕ್ಲೋಸ್ ಆಗೋದು ಸಂಜೆ 2 ಗಂಟೆಗೆ. ಸಂಜೆ ಒಂದು 2 ಗಂಟೆ ವಾಕಿಂಗಿಗೆ ಅವಕಾಶ ಇದೆ. ಸಂಜೆ ನಿದ್ದೆಯಿಂದ ಏಳುವಂಥ ಆರೋಪಿ ದರ್ಶನ್ ಬೆಳಗ್ಗೆ ಒಂದು 2 ಗಂಟೆ ವಾಕಿಂಗ್ ಮಾಡೋಕ್ಕೆ ಅವಕಾಶವನ್ನು ನೀಡಲಾಗುತ್ತೆ, ಬೆಳಗ್ಗೆ 4:30ಕ್ಕೆ. ಅದಾದಮೇಲೆ 6:30ಕ್ಕೆ ಸೆಲ್ನಲ್ಲಿ ಸಿಬ್ಬಂದಿ ತಪಾಸಣೆ ಮಾಡ್ತಾರೆ, ಎಲ್ಲರೂ ಕೂಡ ಸೆಲ್ಲಲ್ಲಿ ಇದ್ದಾರಾ ಏನು ಅನ್ನೋದ್ರ ಬಗ್ಗೆ. ಜೊತೆಗೆ 7:30ಕ್ಕೆ ಬ್ರೇಕ್ಫಾಸ್ಟ್ ಇರುತ್ತೆ, ಬೆಳಗಿನ ಉಪಹಾರ ಇರುತ್ತೆ, ತಿಂಡಿ ಏನು ಜೈಲಿನ ಮೆನು ಪ್ರಕಾರ ಏನು ತಿಂಡಿ ಇದೆ ಅದನ್ನು ದರ್ಶನ್ ಕೂಡ ಉಳಿದಿರುವಂಥ ಖೈದಿಗಳ ರೀತಿಯಾಗಿ ಸೇವಿಸಬೇಕಾಗುತ್ತೆ. ಇನ್ನು 11:30 ಸುಮಾರಿಗೆ ದರ್ಶನ್ ಇರುವಂಥ ಕ್ವಾರಂಟೈನ್ ಸೆಲ್ಲನ್ನು ಓಪನ್ ಮಾಡಲಾಗುತ್ತೆ. ಮಧ್ಯಾಹ್ನ 12:30ಕ್ಕೆ ದರ್ಶನ್ ಇರುವಂಥ ಕ್ವಾರಂಟೈನ್ ಸೆಲ್ ಕ್ಲೋಸ್ 12:30ಕ್ಕೆ. ಅದಾದಮೇಲೆ ಸಂಜೆ 2 ಗಂಟೆ ವಾಕಿಂಗಿಗೆ ಅವಕಾಶ ಇದೆ. ಸೊ 4:30ಕ್ಕೆ ನಿದ್ದೆಯಿಂದ ಏಳುವಂಥ ಆರೋಪಿ ದರ್ಶನ್. ಸೊ ಈ ಥರ ಟೈಮಿಂಗ್ಸ್ ಫಿಕ್ಸ್ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕ್ರೈಮ್ ಹೆಡ್ ಕಿರಣ್, ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಕಿರಣ್, ಇದೀಗ ನಾವು ನೋಡ್ತಾ ಇದ್ವಿ ದರ್ಶನ್ ಅವರಿಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ, ಎಷ್ಟರ ಮಟ್ಟಿಗೆ ಅಂತಂದರೆ ಸ್ವಲ್ಪ ವಿಷ ಕೊಟ್ಬಿಡಿ ಅನ್ನೋ ಮಟ್ಟಿಗೆ ಹೋಗಿತ್ತು. ಸೊ ಅದಾದಮೇಲೆ ಇಲ್ಲ, ಒಂದಷ್ಟು ಫೆಸಿಲಿಟಿ ಎಲ್ಲ ವಿಚಾರಣಾಧೀನ ಖೈದಿಗಳಿಗೆ ಏನು ಕೊಡುತ್ತೆ ಅದನ್ನು ಕೊಡಲಾಗ್ತಿದೆ ಅಂತ ವಕೀಲರು ಕೂಡ ಅಲ್ಲಿ ವಾದ ಮಂಡಿಸ್ತಾರೆ. ಆದರೆ ಈಗ ಸದ್ಯ ದಿನಚರಿ ಹೇಗಿದೆ, ಯಾವ ರೀತಿ ದರ್ಶನ್ ಅದನ್ನು ಫಾಲೋ ಮಾಡ್ತಿದ್ದಾರೆ ಅಂತ? ಅವಿನಾಶ್, ನಮಗೆ ಸಿಕ್ಕಿರುವಂಥ ಒಂದಷ್ಟು ಜೈಲ್ ಮೂಲಗಳಿಂದ ಮಾಹಿತಿ ಪ್ರಕಾರ ಏನು ಕ್ವಾರಂಟೈನ್ ಸೆಲ್ 20/30 ಇರುವಂಥ ಒಂದು ಸೆಲ್, ಅದರಲ್ಲೇ 6 ಜನ ಇದ್ದಾರೆ, ದರ್ಶನ್ ಸೇರಿದಂತೆ 6 ಜನ ಆ ಒಂದು ಸೆಲ್ಲಲ್ಲಿದ್ದಾರೆ. ಅದು ನಾಗರಾಜ್ ಇರ್ಬೋದು, ಪ್ರದೋಷ್ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ಅನು ಇರ್ಬೋದು, ಇವರೆಲ್ಲರೂ ಕೂಡ ಒಟ್ಟಿಗೆ 6 ಜನ ಒಟ್ಟಿಗೆ ಈ ಒಂದು ಸೆಲ್ಲಲ್ಲಿದ್ದಾರೆ. ಬೆಳಗ್ಗೆ ಅವರ ಒಂದು ಕಂಪ್ಲೀಟ್ ಅವರ ಡೈಲಿಯ ಒಂದು ಡೈರಿ ನೋಡೋಕೆ ಹೋದರೆ ಬೆಳಗ್ಗೆ 4:00-4:15 ದರ್ಶನ್ ಆ ಸೆಲ್ಲಲ್ಲಿ ಅವರು ಮಲ್ಕೊಂಡಾಗ ಎದ್ದು ಸೆಲ್ ಒಳಗಡೆನೆ ಸುಮಾರು ಒಂದು
ಒಂದು 1.5 ಗಂಟೆಯಿಂದ 2 ಗಂಟೆ ವಾಕ್ ಮಾಡಿಕೊಂಡು ಅಲ್ಲೇ ಎಕ್ಸಸೈಸನ್ನು ಮಾಡ್ತಾರೆ. ಮತ್ತು 6:30 ಅಷ್ಟೊತ್ತಿಗೆ ಜೈಲ್ ಸಿಬ್ಬಂದಿ ಬಂದು ಕಂಪ್ಲೀಟ್ ಅವರ ಒಂದು ಸೆಲ್ಲನ್ನು ತಪಾಸಣೆಯನ್ನು ಮಾಡ್ತಾರೆ. ನಂತರ 7:30ಗೆ ಅವ್ರಿಗೆ ಬ್ರೇಕ್ಫಾಸ್ಟ್ ಬರುತ್ತೆ. ಮತ್ತು 11:30ಇಂದ 12:30ವರೆಗೂ ಅವ್ರಿಗೆ ಮತ್ತೆ ಹೊರಗಡೆ ಅವಕಾಶ, ಅಂದರೆ ಅವರು ಒಗೆದಿರುವಂಥ ಬಟ್ಟೆನ ಹೊರಗಡೆ ಒಣಾಕಿರ್ಬೋದು, ಕೆಲವೊಂದು ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ 1 ಅವರ್ ಅವ್ರಿಗೆ ಅವಕಾಶ ಕೊಡ್ತಾರೆ. ಅಲ್ಲಿ ಆ ಒಂದು ಪಾತಲ್ಲಿ ವಾಕಿಂಗನ್ನು ಮಾಡ್ಕೋತಾರೆ. ಮತ್ತು ಸಂಜೆ ಮತ್ತೆ ಯಥಾ ಪ್ರಕಾರ ದರ್ಶನ್ ಮತ್ತೆ 2 ಅವರ್ಸ್ ಒಳಗಡೆ 1.5 ಗಂಟೆ 2 ಗಂಟೆ ವಾಕ್ ಮಾಡುವಂಥದ್ದು ಮತ್ತು ಎಕ್ಸಸೈಸ್ ಮಾಡುವಂಥದ್ದು ಇರುತ್ತೆ. ಮತ್ತು ಸಂಜೆ ರಾತ್ರಿ 6:30 6:45ಗೆ ಮತ್ತೆ ರಾತ್ರಿ ಊಟ ಬರುತ್ತೆ. ಇದು ಇದಲ್ದಲ್ಲೇ ಕೂಡ ಅವರು ಬೆಳಗ್ಗೆ ಸುಮಾರು ಒಂದಷ್ಟು ಏನು ಬುಕ್ಸ್ಗಳನ್ನ ಓದ್ತಾ ಇರ್ಬೋದು, ಜೊತೆಗೆ ಒಂದಷ್ಟು ಪೇಪರ್ಗಳನ್ನ ಓದೋದು, ಮುಖ್ಯವಾಗಿ ರವಿ ಬೆಳಗೆರೆ ಬುಕ್ಗಳನ್ನ ಓದಿರ್ಬೋದು, ಜೊತೆಗೆ ಆ ಫಾರೆಸ್ಟ್ಗೆ ಸಂಬಂಧಪಟ್ಟಂತೆ ಅನಿಮಲ್ಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಬುಕ್ಗಳನ್ನ ತರಿಸ್ಕೊಂಡು ಓದ್ತಾ ಇದ್ದಾರೆ ಅನ್ನೋದು ಇದೆ. ಆಮೇಲೆ ವಾರಕ್ಕೆ 2 ದಿನ ಅವ್ರಿಗೂ ಕೂಡ ಒಂದು ಕಾಲ್ ಮಾಡೋಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆದರೆ ಈಗ ಇರುವಂಥದ್ದು ಏನು ಅಂತಂದರೆ ಅವ್ರು ಕೊಡುವಂಥ ಏನು ಒಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ ಅದು ಕೂಡ ಸಾಲ್ತಾರೆ. ಯಾಕೆಂದರೆ ದರ್ಶನ್ ಅಲ್ಲಿರುವಂಥದ್ದೇ 6 ಫೀಟ್, ಅದಕ್ಕಿಂತ ಜಾಸ್ತಿ ಇರೋದ್ರಿಂದ ಅದಕ್ಕೂ ಕೂಡ ಕಷ್ಟ ಐತೆ. ಆಮೇಲೆ ಜೊತೆಗೆ ಪಿಲ್ಲೋಗೆ ಅವ್ರು ತಂದಿರುವಂಥ ಬ್ಯಾಗನ್ನೇ ಪಿಲ್ಲೋಗೆ ಮಾಡಿಕೊಂಡು ಅವರು ಮಲ್ಕೊಳ್ತಾ ಇರುವಂಥದ್ದು. ಆಮೇಲೆ ಹೆಚ್ಚಿನ ಒಂದು ಜಾಸ್ತಿಯೂ ಕೂಡ ಮಾತಾಡೋದಿಲ್ಲ. ಜೊತೆಗೆ ಇರುವಂಥ ಬುಕ್ಕಲ್ಲೇ ಓದುವಂಥ ಸಮಯವನ್ನು ಕೂಡ ಜಾಸ್ತಿ ಟೈಮನ್ನು ಅದರಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಅಲ್ಲೇ ಒಳಗಡೆ ವಾಕ್ ಮಾಡುವಂಥದ್ದು, ಎಕ್ಸಸೈಸ್ ಮಾಡುವಂಥದ್ದು, ಇದು ಅವರ ರೊಟೀನ್ ಆಗಿರುತ್ತೆ. ಆಮೇಲೆ ವೀಕ್ಲಿ 2 ಟೈಮ್ ಏನು ಭೇಟಿ ಮಾಡೋಕ್ಕೆ ಅವಕಾಶ ಇದೆ, ಅದು ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನಿದೆ. ಜೈಲ್ ಸಿಬ್ಬಂದಿಗಳು ಕೂಡ ಆಮೇಲೆ ಜೊತೆಗೆ 2 ಕ್ಯಾಮ್ರಾನು ಕೂಡ ಅಲ್ಲೇ ಫಿಕ್ಸ್ ಮಾಡಿದ್ದಾರೆ, ಅದು ಕೂಡ ವರ್ಕ್ ಆಗ್ತಾ ಇರುತ್ತೆ. ಅದಲ್ಲದೆ 4 ಏನು ಅವ್ರನ್ನ ಸೆಕ್ಯೂರಿಟಿ ಇರುತ್ತೆ 24/7 4 ಜನ ಏನು ಅವ್ರಿಗೂ ಕೂಡ ಬಾಡಿ ಕ್ಯಾಮ್ರಾ ಹಾಕೊಂಡು ಅವರು ಕೂಡ ಅಲ್ಲೇ ಕಂಪ್ಲೀಟಾಗಿ ಅಲ್ಲೇ ಇರ್ತಾರೆ. ಏನೇನು ಮೂವ್ಮೆಂಟ್ಸ್ ಆಗ್ತಾಯಿದೆ, ಏನು ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಆಗ್ತಾ ಇದೆ. ಅದು ರೆಕಾರ್ಡ್ ಆಗಿದ್ದನ್ನು ಕೂಡ ಡಂಪ್ ಮಾಡಬೇಕು. ಆಮೇಲೆ ಜೊತೆಗೆ ಲೈವ್ ಆಗಿ ಕ್ಯಾಮ್ರಾ ಕೂಡ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅಲ್ಲೂ ಕೂಡ ಯಾವುದೇ ರೀತಿ ಏನಾಗ್ತಾಯಿದೆ ನೋಡುವಂಥದ್ದಕ್ಕೆ. ಏಕೆಂದರೆ ಕಂಪ್ಲೀಟಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಜಡ್ಜ್ಮೆಂಟ್ ನಂತರ ಜೈಲಧಿಕಾರಿಗಳು ಕಂಪ್ಲೀಟಾಗಿ ಬಹುಶಃ ಫಸ್ಟ್ ಟೈಮ್ ಇದನ್ನು ಫಾಲೋ ಮಾಡ್ತಾರೆ. ಇದೊಂದೇ ಸೆಲ್ಲಿಗೆ ಫಾಲೋ ಮಾಡ್ತಾರೆ ಅನಿಸುತ್ತೆ. ಬೇರೆ ಸೆಲ್ಗೆ ಬಹುಶಃ ಆ ರೀತಿ ಇಷ್ಟು ಕಠಿಣವಾಗಿ ಮ್ಯಾನ್ಯುವಲ್ನ ಫಾಲೋ ಮಾಡ್ತಾ ಇಲ್ಲ. ಆದರೆ ಇದಕ್ಕೆ ಕಂಪ್ಲೀಟಾಗಿ ಅವರು ಡೆಡಿಕೇಟ್ ಮಾಡಿಕೊಂಡು ಫಾಲೋ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಅವಿನಾಶ್, ಧನ್ಯವಾದ ಕಿರಣ್.